ಹೊತ್ತಿಸಿದ್ದೇವೆ. ದೀಪ ಅಂತ ಹೇಳಿದ್ರೆ ಅದು ಜ್ಞಾನವೂ ಆಯಿತು, ಬೆಳಕು ಆಯಿತು, ಎರಡೂ ಕೂಡ. ಒಂದು ಅದ್ಭುತ ಶಕ್ತಿ ಅಂತಂದು ಹೇಳಿದರೆ ಈ ದೀಪಕ್ಕಿರುವುದೇನೆಂದರೆ, ಈಗ ನಾವು ಉದಾಹರಣೆಗೆ ಸಿಗರ್ ಲೈಟ್ ಒಂದು 50 ವರ್ಷದ ಈಚೆ ಬಂದಿದ್ದೀವಿ, ಬೆಂಕಿ ಬೆಟ್ಟಿಗೆ ಒಂದು 100 ವರ್ಷದ ಈಚೆ ಬಂದಿತ್ತು. ಆದರೆ ಬೆಂಕಿಯನ್ನು ನಮ್ಮ ಹಿರಿಯವರು ಇಡೀ ಪ್ರಪಂಚದಲ್ಲಿ ಹೇಗೆ ಜೋಪಾನ ಇಟ್ಟು ಅಂತ ನೋಡುವುದಕ್ಕೆ ಒಂದು ಅದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ. ನಾವು ದೀಪದ ಈ ಮಹತ್ವ ಹೇಗೆ ಅಂತ ಹೇಳಿದ್ರೆ, ಸಿಗರ್ ಲೈಟ್ 50 ವರ್ಷ ಇರ್ತದಿಂದ ಲೈಟ್ ಅದು, ಬೆಂಕಿ ಕಡ್ಡಿ 100 ವರ್ಷ ಮ್ಯಾಕ್ಸಿಮಮ್. ಅದಕ್ಕಿಂತ ಹಿಂದೆ ನಮ್ಮ ಪ್ರಾಚೀನ ಇಡೀ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಅಗ್ನಿಯನ್ನು ಜೋಪಾನ ಮಾಡಿ ಇಟ್ಟು ಅಂತ ಹೇಳುವುದಕ್ಕೆ ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಆಗಲಿ, ಅವರು ಬೆಂಕಿಯನ್ನು ಹೇಗೆ ಜೋಪಾನವಾಗಿಟ್ಟು ಸಾಧ್ಯವೇ ಇಲ್ಲ, ಅದನ್ನು ಊಹನೆ ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಹೇಳುವುದೇಕೆಂತ ಹೇಳಿದರೆ, ಬೆಂಕಿಯನ್ನು ಜೋಪಾನ ಮಾಡಿದ್ದು ಮನೆಯ ಯಜಮಾನತೆ ಅಂತ ಹೇಳ್ತದೆ. ಇನ್ನೇ ಕೆಂಡ ಇಲ್ಲದ ಮನೆ ಇಲ್ಲ, ಕೆಂಡ ಒಮ್ಮೆ ಹೊತ್ತಿಸಿದ್ರೆ ಮತ್ತೆ ಇಲ್ಲ. ಹಾಗಾದ್ರೆ ಪ್ರಯಾಣಿಕರು ಹೋಗುವಾಗ ಯಾವ ರೀತಿಯಲ್ಲಿ ಒಂದೊಂದು ಕಡೆಗೆ ಕಾಶಿಗೆ ಹೋಗ್ತಾರೆ, ತಿರುಪತಿ ಹೋಗ್ತಾರೆ, ಅಜ್ಮೀರಿಗೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಹೇಗೆ ಅದನ್ನು ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಗ್ನಿಗೆ ಅಷ್ಟು ಕೂಡ, ಅಂದ್ರೆ ನಮ್ಮ ಶರೀರದಲ್ಲಿ ಇರುವುದು ಕೂಡ ಅಗ್ನಿಯೇ. ಸೂರ್ಯಮಂಡಲದಲ್ಲಿ ಬ್ರಹ್ಮಾಂಡದಲ್ಲಿ ಹೇಗೆ ಸೂರ್ಯಚಂದ್ರ ಇದ್ದಾರೋ ಅದೇ ರೀತಿಯಲ್ಲಿ ಕೂಡ ನಮ್ಮ ಈ ಪಿಂಡಾಂಡದಲ್ಲಿ ಕೂಡ ಇರುವುದು ಅಗ್ನಿಯೇ. ಡಾಕ್ಟರ್ ಮೊದಲು ನೋಡುದು ಬಿಸಿ ಉಂಟಾ ಅಂತ ಹೇಳಿ, ಮತ್ತೆ ಪಲ್ಸ್ ಉಂಟಾ ನೋಡ್ತಾನೆ. ಇಲ್ಲಿ ಬಿಸಿ ಇದ್ರೆ ಮಾತ್ರ ಪಲ್ಸ್ ನೋಡ್ತಾನೆ, ಬಿಸಿ ಇಲ್ಲದ್ರೆ ಪಲ್ಸ್ ನೋಡುದಿಲ್ಲ. ಹಾಗಾದ್ರೆ ಈ ಅಗ್ನಿಯ ಒಂದು ವಿಶೇಷ ಹೇಗೆಂದ್ರೆ, ಸಂಸ್ಕೃತಿಯಲ್ಲಿ ಅಗ್ನಿಯನ್ನು ಪೂಜನೆ ಮಾಡಿ ನಾವು ಪ್ರಾರಂಭ ಮಾಡೋದು. ಅದು ನಮ್ಮ ಜೀವನದಲ್ಲಿ ಜ್ಞಾನವೂ ಆಯಿತು, ಬೆಳಕು ಎರಡು ಕೂಡ ಆಯಿತು. ಒಂದೊಂದು ಗ್ರಹಗಳಲ್ಲಿ ಯಾರ್ಯಾರಿಗೆ ಯಾವ ಯಾವ ವ್ಯಾಪಾರ ಮಾಡುವುದು. ಉದಾಹರಣೆಗೆ ನನ್ನ ಒಂದು ಚಂದ್ರದಶೆಗೆ ಆಗುವಾಗ ನನಗೆ ಬೇಡದ ಒಂದು ವ್ಯಾಪಾರದಲ್ಲಿ ನೀರಿನದೇ ವ್ಯಾಪಾರ ಸಂಬಂಧ, ಮಧ್ಯದ ವ್ಯಾಪಾರ ಕೂಡ ನಾನು ಮಾಡಿದವು. ಇವತ್ತಿಷ್ಟೇ ಹೇಳಿದವನು ಕೂಡ ಅಂದ್ರೆ ನನ್ನ ಆ ಫಲದಲ್ಲಿ ನನಗೆ ಅವತ್ತು ಚಂದ್ರದಶೆ ಇರುವಾಗ ನಾನು ಅದು ನೀರಿಗೆ ಸಂಬಂಧಿತ ವ್ಯಾಪಾರ ಮಾಡಿ ಆಗುತ್ತದೆ. ಇದರಲ್ಲಿ ಮತ್ತೆ ಯಾರ ಎದುರಿಗೋ ಯಾರ ಒಳಗೋ ಪ್ರೀತಿ ಇದಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಅದು ಅವನವನ ದೇಶದಲ್ಲಿ ಏನೇನು ಮಾಡಬೇಕಂದ್ರೆ ನಮ್ಮ ಹೊಟ್ಟೆಯಲ್ಲಿ ತಾಯಿಯ ಹುಟ್ಟು ನಮಗೆ ಗೊತ್ತಿಲ್ಲ. ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೇವೆ, ಎಲ್ಲಿ ಹುಟ್ಟುತ್ತೇವೆ, ಏನಾಗಿ ಹುಟ್ಟುತ್ತೇವೆ ಗೊತ್ತಿಲ್ಲ. ಆದರೆ ಸಾವು ಕೂಡ ನಮಗೆ ಒಂದು ಕಾಲಿಟ್ಟ ಒಂದು ಒಂದು ಎಲ್ಲರಿಗೂ. ಇವತ್ತಿನವರಿಗೆ ಸೈನ್ಸ್ ಎಷ್ಟು ಮುಂದುವರಿದ್ರು ಕೂಡ ಸಾವಿಲ್ಲದಾಗುವುದಿಲ್ಲ. ಅದಕ್ಕೆ ಇವತ್ತಿನವರಿಗೆ ಕಂಡು ಹುಡುಕಲಿಕ್ಕೆ ಆಗಲಿಲ್ಲ. ಹಾಗೆ ಒಂದು ಸಾವು. ಆದರೆ ನಡುದಲ್ಲಿ ಇರುವುದು ಬದುಕು. ಈ ಬದುಕದಲ್ಲಿ ನಾವು ಪ್ರಾಮಾಣಿಕತೆ ಇಂದ ಮಾಡಿದರೆ ಎಲ್ಲ ಕೂಡ ಇರುವುದು ನಮ್ಮ ಕೈಯತ್ತೆ. ಬಿತ್ತಿನ ಗುಣ ಬಿತ್ತಿಗೆ, ಬಿತ್ತಿನ ಕೆಡು ಬಿತ್ತಿಗೆ. ನಾವು ಎಲ್ಲ ಕೂಡ ಹೇಗೆ ಅಂತ ಹೇಳಿದ್ರೆ, ಅದು ಅಷ್ಟು ಕೂಡ ಅದ್ಭುತದಲ್ಲಿ ನಾವು ಸತ್ಯ, ಸಿನ್ಸಿಯರ್, ಪ್ರಾಮಾಣಿಕ, ಆತ್ಮಾರ್ಥ ಇದನ್ನು ನಾವು ಮಾಡಿದರೆ ನಮಗೆ ಎಷ್ಟು ವಿಜಯ ಆಗ್ಬೋದು ಅಂತ ಹೇಳಿ. ಇದು ಹೊರಗಿನಿಂದ ಬರುವ ವಸ್ತು ಅಲ್ಲ, ಅವನವನೇ ಮಾಡಬೇಕಾದ ವಸ್ತು. ಇದು ಪರ್ಚೇಸ್ ಅಲ್ಲ, ಇದು ಪ್ರೊಡಕ್ಷನ್. ನಾವೇ ತಯಾರು ಮಾಡಬೇಕು. ಪುಣ್ಯವನ್ನು ನಾವೇ ತಯಾರು ಮಾಡಬೇಕು. ಈ ಪಾನೀಯ ವ್ಯಾಪಾರ ಅಂತ ಹೇಳಿದ್ರೆ 10 ಜನರಿಗೆ ಪಾನೀಯವನ್ನು ಕೊಡುದು. ಯಾವುದು ಅಂತ ಪಾನೀಯ ವ್ಯಾಪಾರ ನಮ್ಮ ಹೃದಯ ಭಾಗದಲ್ಲಿ ಇವರು ಪ್ರಭುಗಳು ಅವರ ಅಜ್ಜನು ಮಾಡಿದ್ದು ಪಾನೀಯ ವ್ಯಾಪಾರವೇ ಅಂತ ಹೇಳಿದ್ರೆ, ಮೊದಲು ಕೂಡ ಮಾಡಿದ್ದು ಒಳ್ಳೆ ಕೊಟ್ಟರು, ಎಷ್ಟು ಒಳ್ಳೆಯದು ಕೇಳ್ಬೋದು. ಜನಸೇವೆ, ಜನಾರ್ದನ ಸೇವೆ. ಇಲ್ಲಿ ಕೂಡ ನಾವು ಅದನ್ನು ಗ್ರಹಿಸಿ ಮಾಡಿದ್ರೆ ಉತ್ತಮ ಫಲ, ಅದನ್ನು ಕೇಳಲಿಕ್ಕಿಲ್ಲ. ನಾವೆಲ್ಲ ಗ್ರಹಿಸುವುದು ಮಾತ್ರ. ಇದು ಏನಿಲ್ಲ, ಒಳ್ಳೆಯ ಇವತ್ತಿನ ಒಳ್ಳೆಯ ಶುಭ ದಿನ, ಶುಭಗಳಿಗೆ ಅವರು ಮಾಡಿದ ಆ ಪ್ರಾರಂಭದ ಆ ಒಂದು ಪಾನೀಯ ವ್ಯಾಪಾರ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೂ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡಿದವರಿಗೂ, ಇಲ್ಲಿ ಬಂದ ಗ್ರಾಹಕರಿಗೂ, ಅದೇ ರೀತಿ ಅವರ ಕುಟುಂಬದವರಿಗೂ, ಎಲ್ಲರಿಗೂ ಕೂಡ ಆ ಬೆಳಕು ಇವತ್ತು ಹೇಗೆ ನಾವು ಒತ್ತಿಸಿದೆವೋ ಆ ಬೆಳಕು ಇಡೀ ಕುಟುಂಬಕ್ಕೂ, ಅವರ ಕೆಲಸಗಾರರಿಗೂ, ಗ್ರಾಹಕರಿಗೂ ಎಲ್ಲರಿಗೂ ಕೊಟ್ಟು ಆ ಭಗವಂತ ನಾವು ಏನೇನು ನಂಬಿಕೊಂಡು ಬಂದಿದ್ದೇವೋ ಅದಕ್ಕೆಲ್ಲವೂ ಕೂಡ ಬೆಳಕಾಗಿ ಆಗಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಒಂದು ಚಿಕ್ಕ ನುಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ದೀಪ ಹೊತ್ತಿಸಿ ಏನೋ ನಾವಿಷ್ಟು ಜನ ಇಟ್ಟಿದ್ದೇವೆ, ಏನೋ ನಮ್ಮ ಆ ಒಂದು ಎಂತಂತ ಹೇಳಿದಾಗ ಎಲ್ಲ ಋಣಾನುಬಂಧ ಅಂತ ಹೇಳ್ತದೆ. ಆ ಋಣಾನುಬಂಧ ನಾವು ತೀರಿಸಬೇಕು. ಈ ಸಂಸ್ಥೆ ಇನ್ನಷ್ಟು ಹೇಗೆ ಬೆಂಕಿಯ ಜ್ವಾಲೆ ಮೇಲಕ್ಕೆ ಹೋಗ್ತದೆ ಹಾಗೆ ಮತ್ತೆ ಅವರ ಈ ಸಾಹಸಕ್ಕೆ ಶ್ರೇಯಸ್ಸು ಹಾಗೂ ಅಭಿವೃದ್ಧಿ ಸಿಗಲಿ ದೇವರ ಅನುಗ್ರಹ ಯಾವಾಗಲೂ ಇರಲಿಕ್ಕೆ ನಾವೇ ಮಾಡ್ತೇವೆ. ಎಲ್ಲ ರೂಢು ತಪ್ಪಿದ್ದು ಕೊಡುದಲ್ಲ.
ನಾವೇ ಮಾಡಲಿಕ್ಕೆ ತೊಡಕು ಮಾಡಿ ಮುಂದೆ ಈ ಸಂಸ್ಥೆ ಪ್ರಭುವ ಶ್ರೀಮಂತ ಒಂದು ಈ ಊರಿಗೆ ಸುತ್ತಮುತ್ತ ಒಂದು ಹೆಸರಾಗಂತ ದೇವರೆಂದು ಪ್ರಾರ್ಥನೆ. ആദ്യകാല ആത്മീയമായ സംസാരങ്ങൾ എത്തിച്ചേരുന്നതിന് ജീവിതത്തിൻ്റെ ഹൃദയഭാഗത്ത് വാപാസ് എന്ന ഒരു